ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನೊಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಮೆಡಿಕಲ್ ಆಂಕಾಲಜಿ ಇಲ್ಲಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ. ಸೊ ಇವತ್ತಿಂದು ಈ ಒಂದು ಪ್ರೋಗ್ರಾಮ್ ಬಂದ್ಬಿಟ್ಟು ಇಟ್ ಈಸ್ ಅಬೌಟ್ ಕ್ಯಾನ್ಸರ್ ಇನ್ ಜನರಲ್ ಆ್ಯಂಡ್ ಕಾಸಸ್ ಏನಿರ್ಬೋದು, ಅದನ್ನು ಯಾವ ಥರ ನಾವು ಪ್ರಿವೆಂಟ್ ಮಾಡ್ಕೋಬೋದು ಆ್ಯಂಡ್ ಪಾಸಿಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದು ಈ ಒಂದು ಟಾಪಿಕ್ಕಿನ ಮೇನ್ ಇಂಟೆಂಟ್. ಸೊ ಇವಾಗ ಕ್ಯಾನ್ಸರ್ ಅಂದರೆ ಏನು? ಕ್ಯಾನ್ಸರ್ ಬಂದ್ಬಿಟ್ಟು ನಾರ್ಮಲ್ ಒಂದು ಬಾಡಿ ಸೆಲ್ ಏನಿದೆ ಅದರದ್ದು ಒಂದು ಅಬ್ನಾರ್ಮಲ್ ಗ್ರೋತ್ ಆಗೋದನ್ನೇ ಕ್ಯಾನ್ಸರ್ ಅಂತ ಕರಿತೀವಿ. ಅದರದ್ದು ಕೆಲವೊಂದು ಲಕ್ಷಣಗಳಿರ್ತವೆ. ಒಂದು ನಾನು ಹೇಳ್ದಂಗೆ ಅಬ್ನಾರ್ಮಲ್ ಗ್ರೋತ್ ಆಗೋದು. ಸೊ ನಾರ್ಮಲ್ ಸೆಲ್ ಏನಿದೆ ಅದು ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಔಟ್ ಆಫ್ ಪ್ರಪೋರ್ಷನ್. ಅದಲ್ಲದೆ ಪ್ರತಿಯೊಂದು ಸೆಲ್ಗೂ ಆರ್ಗನ್ಗೂ ಒಂದು ಬೌಂಡ್ರಿ ಅನ್ನೋದಿರುತ್ತೆ. ಸೊ ಈ ಕ್ಯಾನ್ಸರ್ ಸೆಲ್ಸ್ ಏನು ಮಾಡ್ತವೆ, ದೇ ಗ್ರೋ ಔಟ್ ಆಫ್ ಪ್ರಪೋರ್ಷನ್ ಆ್ಯಂಡ್ ಆ ಒಂದು ಬೌಂಡ್ರಿಗೆ ಸೀಮಿತವಾಗಿರಲ್ಲ, ಅಲ್ಲಿಂದ ಅದು ಒಂಥರ ಇನ್ಫಿಲ್ಟ್ರೇಟ್ ಮಾಡಿಕೊಂಡು ಬೆಳ್ಕೋತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಒಂದು ಕ್ಯಾನ್ಸರ್ದು ಒಂದು ಲಕ್ಷಣ. ಅದಲ್ಲದೆ ಆ ಒಂದು ಆರ್ಗನ್ ಅಲ್ಲದೆ ಈ ಕ್ಯಾನ್ಸರ್ ಸೆಲ್ಸ್ ಏನು ಮಾಡುತ್ತೆ, ಬೇರೆ ಆರ್ಗನ್ಗಳಿಗೂ ಹರಡ್ಕೋತಾ ಹೋಗುತ್ತೆ. ಒಂದು ಬಂದ್ಬಿಟ್ಟು ಬ್ಲಡ್ಡಲ್ಲಿ ಹರಡ್ಬೋದು, ಇಲ್ಲಾಂದರೆ ಲಿಂಫ್ಯಾಟಿಕ್ ಚಾನಲ್ಸು ಈ ಥರ ಇರುತ್ತೆ, ಇಲ್ಲ ಇನ್ಫಿಲ್ಟ್ರೇಟಿವ್ ಬಾರ್ಡರ್ಸ್ ಅಂತ ಇರ್ತೀವಿ, ಅಲ್ಲೇ ಅಕ್ಕಪಕ್ಕ ಇರೋ ಆರ್ಗನ್ಸ್ನೂ ಇನ್ಫಿಲ್ಟ್ರೇಟ್ ಮಾಡ್ಕೋತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಕ್ಯಾನ್ಸರ್ ಸೆಲ್ಲಿನ ಒಂದು ಲಕ್ಷಣ. ಸೊ ಈ ಕ್ಯಾನ್ಸರ್ಸ್ಗಳಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಸ್ತನದ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅದು ಬಂದು ಗರ್ಭಕಂಠದ ಕ್ಯಾನ್ಸರು, ಮತ್ತು ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಓವೇರಿಯನ್ ಕ್ಯಾನ್ಸರ್ಸು, ಮತ್ತು ಲಂಗ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಅದಾದ ನಂತರ ಈ ಓರಲ್ ಕ್ಯಾವಿಟಿ. ಇದು ಬಂದ್ಬಿಟ್ಟು ನಮ್ಮ ಒಂದು ದೇಶದ ಕಾಮನೆಸ್ಟ್ ಕ್ಯಾನ್ಸರ್ಸ್. ನಾವೇನು ನಾರ್ಮಲಿ ರೊಟೀನ್ ಪ್ರಾಕ್ಟೀಸಲ್ಲಿ ನೋಡೋದ್ರಲ್ಲಿ ಇದು ಬಂದ್ಬಿಟ್ಟು ಮೇಜರ್ ಕ್ಯಾನ್ಸರ್ಸಲ್ಲಿ ಈ ಕ್ಯಾನ್ಸರ್ಸ್ ಆರ್ ದ ಕಾಮನೆಸ್ಟ್. ಸೊ ಇವಾಗ ಈ ಕ್ಯಾನ್ಸರ್ಸು ಯಾವುದರಿಂದ ಬರುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಏನು, ಕಾಸಸ್ ಏನು, ಇದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಳ್ಳೋಣ. ಸೊ ಈ ಕ್ಯಾನ್ಸರ್ ಬಂದ್ಬಿಟ್ಟು ಒಂದು ಅಂದರೆ ಇಟ್ ಈಸ್ ನಾಟ್ ಒನ್ ಟೈಮ್ ಪ್ರೊಸೆಸ್ ಅಲ್ಲ, ಅಂದರೆ ಸಡನ್ನಾಗಿ ಬರೋ ಅಂಥ ಒಂದು ಕಾಯಿಲೆ ಅಲ್ಲ ಇದು. ಇದು ಬಂದ್ಬಿಟ್ಟು ಇಟ್ ಈಸ್ ಅ ಮಲ್ಟಿ ಸ್ಟೇಜ್ ಪ್ರೊಸೆಸ್. ಸೊ ಏನಾಗುತ್ತೆ, ಫಸ್ಟಲ್ಲಿ ದೇರ್ ಆರ್ ರಿಸ್ಕ್ ಫ್ಯಾಕ್ಟರ್ಸು, ಅದು ಬಂದ್ಬಿಟ್ಟು ಇಮಿಡಿಯೇಟು ಅಲ್ಲ. ಆ ರಿಸ್ಕ್ ಫ್ಯಾಕ್ಟರ್ಸ್ಗೆ ನಾವು ಹಲವಾರು ವರ್ಷ ಆಗಿರ್ಬೋದು, ತಿಂಗಳುಗಳಿಂದ ಆಗಿರ್ಬೋದು, ಅದು ಕಂಟಿನ್ಯೂಸ್ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ರೇ ಈ ಥರ ಒಂದು ಸೆಲ್ ಬಂದ್ಬಿಟ್ಟು ಕ್ಯಾನ್ಸರಸ್ ಆಗಿ ಚೇಂಜ್ ಆಗೋದು. ಸೊ ಅದು ಬಂದ್ಬಿಟ್ಟು ರಿಸ್ಕ್ ಫ್ಯಾಕ್ಟರ್ಸ್. ಅಲ್ಲಿಂದ ಏನಾಗುತ್ತೆ, ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಒಂದಿರುತ್ತೆ. ಸೊ ಅದು ಕ್ಯಾನ್ಸರ್ ಅಲ್ಲ, ಆ ಟೈಮಲ್ಲಿ ಆ ಒಂದು ಪ್ರೀ ಕ್ಯಾನ್ಸರಸ್ ಲೀಷನ್ ಏನಿದೆ ನಾವು ಅದನ್ನು ಇಗ್ನೋರ್ ಮಾಡಿದ್ವಿ, ಇಲ್ಲ ಟೆಸ್ಟ್ ಮಾಡ್ಕೊಳ್ಳಿಲ್ಲ, ಇಲ್ಲ ಅದು ಹಾಗೆ ನಿಗ್ಲೆಕ್ಟ್ ಆಗೋಯ್ತು ಅಂದರೆ ಆವಾಗ ಅದು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾನ್ಸರ್ ಆಗಿ ಚೇಂಜ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಮಲ್ಟಿ ಸ್ಟೇಜ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಾವು ಅದನ್ನು ಬೇಗ ಕಂಡುಹಿಡಿಬೋದು. ಬೇಗ ಕಂಡುಹಿಡಿದ್ರೆ ಅಂದರೆ ಸ್ಕ್ರೀನಿಂಗ್ ಮೆಥಡ್ಸು ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಈ ಪ್ರೀ ಕ್ಯಾನ್ಸರಸ್ ಸ್ಟೇಜಲ್ಲಿ ನಾವು ಅದನ್ನು ದೆರ್ ಇಸ್ ಅನ್ ಆಪ್ಷನ್, ನಮಗೆ ಅದು ಅಟ್ಲೀಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ಸು ಈ ಥರ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಸ್ಕ್ರೀನಿಂಗ್ ಮೆಥಡ್ಸಲ್ಲಿ ಅದನ್ನು ಬೇಗನೆ ಕಂಡುಹಿಡಿದು ಅದು ಕ್ಯಾನ್ಸರ್ ಆಗಲಾರ್ದಂಗೆ ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಒಂದು ಮಲ್ಟಿ ಸ್ಟೇಜ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಈ ಕ್ಯಾನ್ಸರ್ಗೆ ಕಾಸಸ್ಸು ಏನಪ್ಪ ಅಂದರೆ, ಒಂದು ಬಂದ್ಬಿಟ್ಟು ಇಟ್ ಕುಡ್ ಬಿ ಜೆನೆಟಿಕ್, ಇಲ್ಲ ಸೆಕೆಂಡ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ. ಸೊ ಜೆನೆಟಿಕ್ ಕಾಸಸ್ಸು ಅಷ್ಟೊಂದು ಕ್ಯಾನ್ಸರ್ಸಲ್ಲಿ ಇಂಪಾರ್ಟೆನ್ಸ್ ಇರಲ್ಲ, ಕೆಲವೊಂದು ಕ್ಯಾನ್ಸರ್ಸಿಗೆ ಮಾತ್ರ. ಲೈಕ್ ಈ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಓವೇರಿಯನ್ ಕ್ಯಾನ್ಸರ್ಸು, ಈ ಥರದ್ದು ಕ್ಯಾನ್ಸರ್ಸಲ್ಲಿ ಸ್ವಲ್ಪ ಈ ಜೆನೆಟಿಕ್ದೊಂದು ರಿಸ್ಕ್ ಇರುತ್ತೆ. ಅಂದರೆ ಈ ಫಸ್ಟ್ ಡಿಗ್ರಿ ರಿಲೇಟಿವ್ಸು ಇಲ್ಲ ಇಮಿಡಿಯೇಟ್ ರಿಲೇಟಿವ್ಸಲ್ಲಿ ಈ ಥರದ್ದೊಂದು ಕ್ಯಾನ್ಸರ್ ಕಂಡು ಬಂದಿದ್ದರೆ ಅವರಲ್ಲಿ ಆ ಒಂದು ರಿಲೇಟಿವ್ಸಲ್ಲಿ ಬರೋ ಅಂಥ ಒಂದು ರಿಸ್ಕ್ ಸ್ವಲ್ಪ ಕಂಪೇರ್ ಟು ದ ಜನರಲ್ ಪಾಪ್ಯುಲೇಷನ್ ಅವರಲ್ಲಿ ಆ ಒಂದು ರಿಸ್ಕ್ ಇರುತ್ತೆ. ಅದಲ್ಲದೆ ಮೆಜಾರಿಟಿ ಆಫ್ ದ ಅದರ್ ಕ್ಯಾನ್ಸರ್ಸಲ್ಲಿ ಈ ಒಂದು ಜೆನೆಟಿಕ್ ರಿಸ್ಕ್ ನಮಗೆ ಮೇಯ್ನಾಗಿ ಏನೂ ಕಂಡು ಬರಲ್ಲ. ಸೊ ಅದು ಒಂದು ಜೆನೆಟಿಕ್ ಫ್ಯಾಕ್ಟರ್ ಬಗ್ಗೆ. ಅದಲ್ಲದೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ನಾವು ಇದನ್ನು ಡಿವೈಡ್ ಮಾಡ್ಕೋಬೋದು. ಒಂದು ಫಿಸಿಕಲ್ ಫ್ಯಾಕ್ಟರ್ಸು, ಕೆಮಿಕಲ್ಲು, ಮತ್ತು ಅದಲ್ಲದೆ ಬಯಾಲಜಿಕಲ್ ಫ್ಯಾಕ್ಟರ್ಸ್. ಸೊ ಈ ಫಿಸಿಕಲ್ ಫ್ಯಾಕ್ಟರ್ಸ್ ಏನಂತ ಹೇಳಿದರೆ ರೇಡಿಯೇಷನ್ ಮೇನ್ಲಿ. ಸೊ ರೇಡಿಯೇಷನ್ ಒಂದು ಯು ವಿ ರೇಡಿಯೇಷನ್ ಆಗಿರ್ಬೋದು, ಇಲ್ಲ ಅಯೋನಿಕ್ ರೇಡಿಯೇಷನ್ ಆಗಿರ್ಬೋದು, ಇಲ್ಲ ವರ್ಕ್ ರಿಲೇಟೆಡ್ ರೇಡಿಯೇಷನ್ ಆಗಿರ್ಬೋದು. ಸೊ ಈ ಒಂದು ರೇಡಿಯೇಷನ್ ರಿಸ್ಕ್ ಕ್ಯಾನ್ ಮೇಕ್ ಅ ಸೆಲ್ ಕ್ಯಾನ್ಸರಸ್. ಅಂದರೆ ತುಂಬಾ ವರ್ಷಾನುಗಟ್ಟಲೆ ಈ ರಿಸ್ಕ್ ಇತ್ತು, ತುಂಬ ಹೈ ಡೋಸಸ್ ಆಫ್ ರೇಡಿಯೇಷನಲ್ಲಿ ಎಕ್ಸ್ಪೋಜರ್ ಏನಾದರೂ ಆ ಥರದ್ದು ಇದ್ದಿದ್ದರೆ ಸೊ ಕ್ಯಾನ್ಸರ್ ಬರೋ ಅಂಥ ಪಾಸಿಬಿಲಿಟಿ ಇರುತ್ತೆ.
ಆ್ಯಂಡ್ ತುಂಬ ಜನರು ಕೇಳ್ತಾರೆ ಈ ಮೈಕ್ರೋವೇವ್ ರೇಡಿಯೇಷನು ಮತ್ತು ಫೋನ್ಸಿಂದ ಮೊಬೈಲ್ ಫೋನ್ಸಿಂದ ಬರುವಂಥ ರೇಡಿಯೇಷನು ಇದೂ ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದಾ ಅಂತ. ನಮಗೆ ಆ್ಯಸ್ ಆಫ್ ನಾವು ಅದಕ್ಕೆ ಕ್ಲಿಯರಾಗಿ ಒಂದು ಡೇಟಾ ಇಲ್ಲ, ಮೀನಿಂಗ್ ಈ ಥರದ್ದು ಒಂದು ರೇಡಿಯೇಷನ್ ಇದ್ದರೆ ಆಗುತ್ತೆ ಅಂತ ಹೇಳೋದಕ್ಕೆ ಇನ್ನು ಪಾಸಿಬಲಿ ಆ ಒಂದು ಸಾಲಿಡ್ ಎವಿಡೆನ್ಸ್ ಇಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಅ ರಿಸ್ಕ್ ಫ್ಯಾಕ್ಟರ್. ಏನಾಗುತ್ತೆ, ನಾನು ಹೇಳಿರೋ ಥರ ಇದು ಒಂದು ಸಿಂಗಲ್ ಸ್ಟೆಪ್ ಮಾಡೆಲ್ ಅಲ್ಲ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಒಂದು ಕ್ಯಾನ್ಸರ್ ಬರೋದಕ್ಕೆ ಇಟ್ಸ್ ಅ ಮಲ್ಟಿ ಸ್ಟೇಜ್ ಪ್ರೊಸೆಸ್. ಸೊ ಅಷ್ಟೊಂದು ಎಕ್ಸ್ಪೋಜರ್ ಇದ್ದರೆ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಅಷ್ಟೊಂದು ಟೈಮ್ ಬೇಕು ಟು ಸೇ ದಟ್ ಈ ಥರದ್ದು ಒಂದು ರಿಸ್ಕ್ ಫ್ಯಾಕ್ಟರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳೋದಕ್ಕೆ ಅಷ್ಟೊಂದು ಟೈಮ್ ಬೇಕಾಗುತ್ತೆ. ಬಟ್ ಈ ರಿಸ್ಕ್ ಇರ್ಬೋದು ಅನ್ನೋದು ಮಾತ್ರ ನಿಜ. ಸೊ ಅದನ್ನು ನೀವು ಯು ಹ್ಯಾವ್ ಟು ರೆಡ್ಯೂಸ್. ಸೊ ರೇಡಿಯೇಷನ್ ಬಂದು ಒಂದು ಪ್ರಿಡಾಮಿನೆಂಟ್ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಮಿಕಲ್ ಫ್ಯಾಕ್ಟರ್ಸ್. ಸೊ ಕೆಮಿಕಲ್ ಫ್ಯಾಕ್ಟರ್ಸ್ ಏನಂದರೆ ಒಂದು ಬಂದ್ಬಿಟ್ಟು ಟೊಬ್ಯಾಕೊ, ಅದು ಆದ ನಂತರ ಈ ಆಲ್ಕೋಹಾಲು, ಫುಡ್ ಪ್ರಿಸರ್ವೇಟಿವ್ಸ್, ಸ್ಮೋಕು ಮತ್ತು ಕಂಟ್ಯಾಮಿನೇಟೆಡ್ ವಾಟರ್. ಮೇನ್ಲಿ ಈ ಒಂದು ಕಂಟ್ಯಾಮಿನೆಂಟ್ಸ್ ಏನರಲ್ಲಿದೆ ಅದು ಬಂದ್ಬಿಟ್ಟು ಕೆಮಿಕಲ್ ಫ್ಯಾಕ್ಟರ್ಸ್. ಟೊಬ್ಯಾಕೊ ಬಗ್ಗೆ ನೀವು ಆಲ್ರೆಡಿ ಎಷ್ಟೊಂದು ಕೇಳ್ಪಟ್ಟಿರ್ತೀರ, ಸೊ ನಿಮಗೆ ಗೊತ್ತೇ ಇದೆ ಅದ್ರ ಬಗ್ಗೆ. ಆ್ಯಂಡ್ ಫುಡ್ ಪ್ರಿಸರ್ವೇಟಿವ್ಸು ಇದೆ ಅನ್ನೋದು ನಿಜ, ಎಲ್ಲರಿಗೂ ಗೊತ್ತು. ಮನೆಯಲ್ಲೂ ನೀವು ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀರ ಈ ಥರ ಪ್ರಿಸರ್ವೇಟಿವ್ಸ್ ಇರೋದು, ಸ್ಟೋರ್ಡ್ ಫುಡ್ಸ್ನ ಜಾಸ್ತಿ ತಿನ್ನಬೇಡಿ ಅಂತ. ಬಟ್ ಏನಾಗುತ್ತೆ, ನಮ್ಗೆ ಗೊತ್ತಿದ್ರೂ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಬಿಕಾಸ್ ಅದು ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ಯಾವ ಥರದ್ದು ರಿಸ್ಕು, ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಅದನ್ನು ನಾವು ಇಗ್ನೋರ್ ಮಾಡ್ತೇವೆ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರೋದ್ರಿಂದ ಅದನ್ನು ಆದಷ್ಟು ಪ್ರಿವೆಂಟ್ ಮಾಡಿ. ಬಿಕಾಸ್ ಫುಡ್ ಪ್ರಿಸರ್ವೇಟಿವ್ಸು, ಈ ಕಂಟ್ಯಾಮಿನೆಂಟ್ಸು ಮತ್ತು ಸ್ಟೋರ್ಡ್ ಫುಡ್ಸು ಇದೆಲ್ಲನೂ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಎಲ್ಲರಲ್ಲೂ ಪ್ರಾಬ್ಲಮ್ಸ್ ಬರುತ್ತೆ ಅಂತಲ್ಲ, ಬಟ್ ಅನ್ಫಾರ್ಚುನೇಟಾಗಿ ಕೆಲವೊಬ್ಬರಲ್ಲಿ ಇನ್ ಕೇಸ್ ಏನಾದರೂ ಇದರಿಂದ ಪ್ರಾಬ್ಲಮ್ಸ್ ಬಂತು ಅಂದರೆ ದೆನ್ ಇಟ್ ಈಸ್ ಅ ಪ್ರಿವೆಂಟಬಲ್ ಕಾಸ್. ನಾವಾಗಿ ಆ ಪ್ರಾಬ್ಲಮ್ ಮಾಡ್ದಂಗೆ ಇರುತ್ತೆ. ಸೊ ಅದನ್ನು ಒಂದು ಅವಾಯ್ಡ್ ಮಾಡಿ. ಆ್ಯಂಡ್ ಕಂಟ್ಯಾಮಿನೇಟೆಡ್ ವಾಟರ್, ಎಸ್ಪೆಷಲಿ ಈ ವೆಲ್ ವಾಟರ್, ಬಾವಿಯಿಂದ ಏನು ನೀರು ತೊಗೋತೀರ ಅದನ್ನು ಯಾವಾಗಲೂ ಫಿಲ್ಟರ್ ಮಾಡಿಬಿಟ್ಟು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದರಲ್ಲಿ ಆರ್ಸಿನಿಕ್ಕು ಆ್ಯಂಡ್ ಬೇರೆ ಒಂದು ಥರದ್ದು ಕೆಲವೊಂದು ಹಲವಾರು ಮಿನರಲ್ಸ್ ಇರ್ತವೆ. ಸೊ ಅದನ್ನೂ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ಆಲ್ಕೋಹಾಲ್ದು ಲಿಮಿಟೆಡ್ ಕನ್ಸಂಪ್ಷನಲ್ಲಿ ಇಟ್ ಈಸ್ ಓಕೆ, ಬಟ್ ಅದನ್ನು ರೊಟೀನಾಗಿ ಎಕ್ಸೆಸಿವ್ ಆಗಿ ಕನ್ಸ್ಯೂಮ್ ಮಾಡಿದರೆ ಅದನ್ನೂ ಇಟ್ ಈಸ್ ಅ ಹೆಲ್ತ್ ಹಜಾರ್ಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ಮೋಕ್ ಬಂದ್ಬಿಟ್ಟು ಇಟ್ ಕುಡ್ ಬಿ ಔಟ್ಡೋರ್ ಸ್ಮೋಕ್ ಆಗಿರ್ಬೋದು, ಇಂಡೋರ್ ಸ್ಮೋಕ್ ಆಗಿರ್ಬೋದು. ಔಟ್ಡೋರ್ ಸ್ಮೋಕ್ ಎಸ್ಪೆಷಲಿ ಇಂಪಾರ್ಟೆಂಟ್. ಈ ಥರದ್ದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇಷ್ಟೊಂದು ಟ್ರಾಫಿಕ್ಕು, ಡಸ್ಟು, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುತ್ತೆ. ಸೊ ಆ ಒಂದು ಮೈನ್ಯೂಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಸ್ಮೋಕ್ ಆಗಿರ್ಬೋದು. ಸೊ ಅದು ಬಂದ್ಬಿಟ್ಟು ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಎಂಟೈರ್ ಏರ್ವೇ, ಓರಲ್ ಕ್ಯಾವಿಟಿ, ಲಂಗ್ಸು ಇದಕ್ಕೆಲ್ಲನೂ ಕ್ಯಾನ್ಸರ್ ಅಂತಲೇ ಅಲ್ಲ, ಬೇರೆ ಥರದ್ದು ಪ್ರಾಬ್ಲಮ್ಸು ಬರ್ಬೋದು ಅದರಿಂದ. ಸೊ ಅದು ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ಅದಲ್ಲದೆ ಇಂಡೋರ್ ಸ್ಮೋಕ್ ಬಂದ್ಬಿಟ್ಟು ಇಟ್ ಕುಡ್ ಬಿ ಬಿಕಾಸ್ ಆಫ್ ಕುಕ್ಕಿಂಗ್ ಪ್ರಾಕ್ಟೀಸಸ್ ಆಗಿರ್ಬೋದು, ಇಲ್ಲ ವೆಂಟಿಲೇಷನ್ ಕರೆಕ್ಟಾಗಿ ಇರಲ್ಲ, ಈ ವಿಂಡೋಸ್ ಕ್ಲೋಸ್ ಮಾಡಿರೋದು, ಒಳಗಡೆನೇ ಸ್ಮೋಕ್ ಕೂಡ್ಕೊಳ್ಳೋದು, ಈ ಥರದ್ದಿಂದನೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಕಾಯಿಲೆಗಳಿಗೆ. ಸೊ ಅದನ್ನೊಂದು ನೀವು ಆದಷ್ಟು ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಬಂದು ಮೇನ್ಲಿ ಇನ್ಫೆಕ್ಷನ್ಸು, ಒಂದೋ ಎರಡೋ ಇನ್ಫೆಕ್ಷನ್ಸ್, ಈ HPV ಇನ್ಫೆಕ್ಷನ್ನು ಮತ್ತು ಈ ಹೆಪಟೈಟಿಸ್ ಇನ್ಫೆಕ್ಷನ್ ಇದರಿಂದನೂ ಕ್ಯಾನ್ಸರ್ ಬರುತ್ತೆ ಅಂತ ಆದಷ್ಟು ಸ್ಟಡೀಸು ಇದೆಲ್ಲ ಪ್ರೂವ್ ಮಾಡಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ HPV ಅನ್ನೋ ವೈರಸ್ ಏನಿದೆ ಅದರಿಂದ ಸರ್ವೈಕಲ್ ಕ್ಯಾನ್ಸರ್ಸ್ ಆರ್ ವೆರಿ ಕಾಮನ್. ಅಂದರೆ ಈ ಗರ್ಭಕಂಠದ ಕ್ಯಾನ್ಸರ್ಸ್ ಬಂದ್ಬಿಟ್ಟು HPV ರಿಲೇಟೆಡ್ ಕ್ಯಾನ್ಸರ್ಸ್ ಆಗಿರುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಸ್. ಆ್ಯಂಡ್ ಅದಕ್ಕೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಫಾರ್ ಆಲ್ ಟೀನೇಜ್ ಗರ್ಲ್ಸು ಮತ್ತು ಬಾಯ್ಸ್ಗೆ. ಈ ಒಂದು ವ್ಯಾಕ್ಸಿನ್ ಹಾಕಿಸ್ಬಿಟ್ಟು HPV ರಿಲೇಟೆಡ್ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆ್ಯಂಡ್ ಅದಲ್ಲದೆ ಹೆಪಟೈಟಿಸ್ ರಿಲೇಟೆಡ್ ಕ್ಯಾನ್ಸರ್ಸು ಕಾಮನ್. ಸೊ ಆ ಹೆಪಟೈಟಿಸ್ಗೂ ದೇರ್ ಇಸ್ ಅ ವ್ಯಾಕ್ಸಿನ್ ಇವಾಗ. ಸೊ ನೀವು ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ಈ ಒಂದೆರಡು ವ್ಯಾಕ್ಸಿನ್ಸ್ನ ಕಂಪಲ್ಸರಿಯಾಗಿ ಹಾಕ್ಸ್ಕೊಳ್ಳಿ. ಇಟ್ ವಿಲ್ ಪ್ರಿವೆಂಟ್ ಅಟ್ಲೀಸ್ಟ್ ಈ ವೈರಲ್ ಇನ್ಫೆಕ್ಷನ್ಸ್ ರಿಲೇಟೆಡ್ ಕ್ಯಾನ್ಸರ್ಸ್ ಏನಿದೆ ಅದನ್ನಾದರೂ ಪ್ರಿವೆಂಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಬಯಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಅನದರ್ ಇಂಪಾರ್ಟೆಂಟ್ ಬಟ್ ವೆರಿ ಆಫನ್ ಇಗ್ನೋರ್ಡ್, ನೆಗ್ಲೆಕ್ಟ್ ಮಾಡ್ತೀವಿ, ಅದು ಬಂದ್ಬಿಟ್ಟು ಸ್ಟ್ರೆಸ್. ಇಟ್ ಕುಡ್ ಬಿ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಫಿಸಿಕಲ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಡ್ ಲ್ಯಾಕ್ ಆಫ್ ಸ್ಲೀಪ್.
ಇವೆಲ್ಲನೂ ಬಂದ್ಬಿಟ್ಟು ನಾವು ಇದರಿಂದ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಲೂ ಎಲ್ಲರಿಗೂ ಗೊತ್ತು. ಬಟ್ ಏನಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ ಬಿಕಾಸ್ ವರ್ಕು ಎಲ್ಲರಿಗೂ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಕಾಂಪಿಟೇಟಿವ್ ವರ್ಲ್ಡ್, ಎಲ್ಲರೂ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಈ ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ರಿಸ್ಕ್ಸ್ ಏನಿದೆ ಅದನ್ನು ನಾವು ನೆಗ್ಲೆಕ್ಟ್ ಇಟ್ ವೆರಿ ಆಫನ್. ಸೊ ಆದಷ್ಟು ನಿಮಗೆ ಬಿಕಾಸ್ ಆಫ್ ವರ್ಕ್ ನೀವು ಅದನ್ನು ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ, ಬಟ್ ಅಟ್ಲೀಸ್ಟ್ ಯಾವ ಮಟ್ಟಕ್ಕೆ ಸ್ವಲ್ಪ ನೀವು ಡಿಸ್ಟ್ರೆಸ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ನೀವು ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮ ಹೆಲ್ತನ್ನ ನೀವು ನೋಡಿಕೊಂಡು ಸ್ವಲ್ಪ ಡಿಸ್ಟ್ರೆಸ್ ಮಾಡೋದ್ರಲ್ಲಿ ಯು ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಮೆನಿ ಡಿಸೀಸಸ್. ಕ್ಯಾನ್ಸರ್ ಅಂತಲೇ ಅಲ್ಲ, ಸಿಂಪಲ್ ಇದು ಡೇ ಟು ಡೇ ವರ್ಕ್ ರಿಲೇಟೆಡ್ ಇಶ್ಯೂಸ್ ಹಲವಾರು ಬರುತ್ತೆ. ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಆ್ಯಂಡ್ ಡಿಪ್ರೆಷನ್ಸ್ ಆಗಿರ್ಬೋದು, ಡಯಾಬಿಟಿಸು, ಹೈಪರ್ ಟೆನ್ಷನು, ಈ ಥರದ್ದು ಹಲವಾರು ಹೆಲ್ತ್ ರಿಲೇಟೆಡ್ ಕಂಡೀಷನ್ಸ್ನ ನೀವು ಸ್ವಲ್ಪ ಡಿಸ್ಟ್ರೆಸ್ ಮಾಡಿಕೊಂಡು ಒಂದಿಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿದರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಈ ಒಂದು ಕ್ಯಾನ್ಸರ್ ಇನ್ಸಿಡೆನ್ಸ್ ಏನಿದೆ ಇದು ನಾನು ಹೇಳಿರೋ ಹಾಗೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಅಂದರೆ ಇಷ್ಟೊಂದು ಹಲವಾರು ವರ್ಷ ನಾವು ಆ ಒಂದು ರಿಸ್ಕ್ ಫ್ಯಾಕ್ಟರ್ ಕಂಟಿನ್ಯೂಯಸ್ ಆಗಿ ಇದ್ದರೆ ಮಾತ್ರ ಈ ಥರದ್ದು ಪ್ರಾಬ್ಲಮ್ಸ್ ಬರೋದು. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ನಮ್ಮ ಹತ್ರ ಇರೋ ಒಂದು ಡೇಟಾನ ಇಲ್ಲ ಪೇಷಂಟ್ಸ್ನ ನೋಡಿ ಗೊತ್ತಿರೋದು ಏನಂದರೆ ಅರೌಂಡ್ 30-50% ಆಫ್ ಕ್ಯಾನ್ಸರ್ಸ್ ಏನಿದೆ ಅದನ್ನು ಟು ಅ ಲಾರ್ಜ್ ಎಕ್ಸ್ಟೆಂಟ್ ಪ್ರಿವೆಂಟ್ ಮಾಡ್ಬೋದಿತ್ತು ಬೈ ಸಿಂಪಲ್ ಚೇಂಜಸ್. ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಕರೆಕ್ಟಾಗಿ ಗೊತ್ತಿದ್ದು ನಿಮ್ಗೆ ಆ ಒಂದು ಅವೇರ್ನೆಸ್ ಇದ್ದರೆ ಇದನ್ನೆಲ್ಲ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್ ಮೇಯ್ನಾಗಿ ಏನಂತ ಹೇಳಿದರೆ, ಒಂದು ಟೊಬ್ಯಾಕೊ, ಅದು ಆಲ್ರೆಡಿ ಹೇಳಿದ್ದೀನಿ, ನಿಮಗೂ ಗೊತ್ತಿದೆ. ಸೆಕೆಂಡ್ ಬಂದ್ಬಿಟ್ಟು ಓವರ್ ವೇಟು, ಒಬೆಸಿಟಿ. ಇದೂ ಜನರಿಗೆ ಗೊತ್ತು, ಎಸ್ಪೆಷಲಿ ಸೆಂಟ್ರಲ್ ಒಬೆಸಿಟಿ, ದೊಡ್ಡದಾಗಿ ಹೊಟ್ಟೆ ಇರುತ್ತೆ ಆ್ಯಂಡ್ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ. ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಮೆಷರ್ ಮಾಡ್ತೇವೆ. ಸೊ ಇದು ಮೇನ್ಲಿ ವೆಯ್ಟ್ ರಿಲೇಟೆಡ್ ಇಶ್ಯೂಸು. ಇದನ್ನೂ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರಿಗೂ ಗೊತ್ತು ದಟ್ ಓವರ್ ವೇಟ್ ಬಂದ್ಬಿಟ್ಟು ಒಳ್ಳೆಯದಲ್ಲ ಅಂತ. ಬಟ್ ಅದು ಈ ಓವರ್ ವೇಟ್ ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ರಿಸ್ಕ್ ಫ್ಯಾಕ್ಟರ್. ಅಂದರೆ ತುಂಬಾ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್, ಕ್ಯಾನ್ಸರ್ಸ್ ಬರ್ಬೋದು ಅನ್ನೋದಕ್ಕೆ. ಸೊ ಅದನ್ನು ಒಂದು ನೀವು ಸ್ವಲ್ಪ ಇದು ಇಂಪಾರ್ಟೆನ್ಸ್ ಕೊಟ್ಟು ವೆಯ್ಟ್ನ ಕಂಟ್ರೋಲ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಲ್ಲದೆ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದೂ ನಿಮಗೆಲ್ಲರಿಗೂ ಗೊತ್ತು. ಬಟ್ ದೀಸ್ ಆರ್ ಆಲ್ ನಾವೇನಂದರೆ ಗೊತ್ತಿದ್ರೂ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಸ್ವಲ್ಪ ಈ ಫ್ರೂಟ್ ಇಂಟೇಕ್ನ, ವೆಜಿಟೇಬಲ್ ಇಂಟೇಕ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡ್ರೆ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಕ್ಯಾನ್ಸರ್ ಇನ್ಸಿಡೆನ್ಸು ಕಡಿಮೆ ಆಗುತ್ತೆ ಅಂತ. ಸೊ ಅದನ್ನೊಂದು ನೀವು ಯು ಹ್ಯಾವ್ ಟು ಕೇರ್ಫುಲ್ಲಾಗಿ ಸ್ವಲ್ಪ ಫಾಲೋ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಆಲ್ಕೋಹಾಲ್, ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇದು ತುಂಬಾ ಇಂಪಾರ್ಟೆಂಟ್. ವರ್ಕ್ ಮಾಡ್ತಾ ಇರ್ತೀರ ಬಟ್ ಇಟ್ ವಿಲ್ ಬಿ ಮೋಸ್ಟ್ಲಿ ಡೆಸ್ಕ್ ಜಾಬ್ ಇರುತ್ತೆ, ಆಫೀಸಲ್ಲಿ ಕೂತಿರ್ತೀರ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ, ಡಯಟು, ಇವು ಎರಡೂ ಬಂದ್ಬಿಟ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರೇ ಅಲ್ಲ, ಮೋಸ್ಟ್ ಆಫ್ ದ ಅದರ್ ಕಂಡೀಷನ್ಸ್ಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಟೇಕ್ ಯು ಅ ಲಾರ್ಜ್ ಎಕ್ಸ್ಟೆಂಟ್ ಇನ್ ಪ್ರಿವೆಂಟಿಂಗ್. ಆದಷ್ಟು ಮಟ್ಟಿಗೆ ಯಾವುದೇ ಮೇಜರ್ ಕಾಯಿಲೆಗಳು ಬರಲಾರ್ದಂಗೆ ಇಟ್ ಈಸ್ ಪಾಸಿಬಲ್ ನೀವು ಇದನ್ನೊಂದಿಷ್ಟು ಫಾಲೋ ಮಾಡಿದರೆ. ಆ್ಯಂಡ್ ಇನ್ಫೆಕ್ಷನ್ ಬಗ್ಗೆ ನಾನು ಹೇಳೇ ಇದ್ದೀನಿ ನಿಮಗೆ. ಆ್ಯಂಡ್ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರೀಸು, ಈ ಆಸ್ಬೆಸ್ಟಾಸ್ ಫ್ಯಾಕ್ಟ್ರೀಸು, ಇಲ್ಲೆಲ್ಲ ಇರ್ತೀರ. ಸೊ ಇಂಡಸ್ಟ್ರಿಯಲ್ ಗೈಡ್ಲೈನ್ಸ್ ಅಂತ ಒಂದಿಷ್ಟು ಇದ್ದೇ ಇರುತ್ತೆ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ. ಸೊ ಅದನ್ನು ನೀವು ಇಷ್ಟೊಂದು ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೆಲವೊಮ್ಮೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಆ ಒಂದು ಹೆಲ್ತ್ ಪ್ರಿವೆಂಟಿವ್ ಆಗಿ ನಿಮಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಅದನ್ನೊಂದು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಈ ಆಕ್ಯುಪೇಷನಲ್ ರಿಸ್ಕ್ ಅನ್ನೋದೇನಿದೆ ಅದನ್ನೂ ಯು ವಿಲ್ ಬಿ ಏಬಲ್ ಟು ರೆಡ್ಯೂಸ್ ಇಟ್. ಸೊ ಅರ್ಲಿ ಡಿಟೆಕ್ಷನ್, ನಿಮಗೆ ಇವಾಗ ಒಂದು ಅವೇರ್ನೆಸ್ ಬಗ್ಗೆ ಹೇಳಿದ್ದೀನಿ, ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಹೇಳಿದ್ದೀನಿ. ಸೊ ಇನ್ ಕೇಸ್ ಇನ್ನೇನು ಅನ್ಫಾರ್ಚುನೇಟ್ ಆಗಿ ಈ ಥರದ್ದು ಏನಾದರೂ ಕ್ಯಾನ್ಸರ್ ಲಕ್ಷಣಗಳು ಕಂಡು ಬಂದು ಅಂದರೆ ಆ ಸಿಂಪ್ಟಮ್ಸ್ ನಿಮಗೆ ಗೊತ್ತಿರಬೇಕು. ಮೇನ್ಲಿ ಕೆಲವೊಂದರಲ್ಲಿ ಅರ್ಲಿ ಸಿಂಪ್ಟಮ್ಸ್ ಇರುತ್ತೆ. ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂತ ಏನು ಹೇಳಿದ್ದೇನೆ ಅದು ಯಾವ ಥರ ಬರ್ಬೋದು ಅನ್ನೋದು ಒಂದು ನಿಮಗೆ ಬ್ರೀಫಾಗಿ ಹೇಳ್ತೇನೆ. ಓರಲ್ ಕ್ಯಾವಿಟಿ, ಬಾಯಿ ಒಳಗಡೆ ಏನಾದರೂ ವೈಟ್ ಪ್ಯಾಚಸ್ ಇತ್ತು, ಇಲ್ಲ ರೆಡ್ಡಿಶ್ ಪ್ಯಾಚಸ್ಸು, ಪೇಯ್ನ್ ಬರೋದು, ಇಲ್ಲ ಯಾವುದಾದ್ರೂ ಅಲ್ಸರ್, ತುಂಬ ದಿವಸದಿಂದ ಅಲ್ಸರ್ ಇದೆ, ಹೀಲ್ ಆಗ್ತಾ ಇಲ್ಲ, ಇಲ್ಲ ನೀವು ಬ್ರಷ್ ಮಾಡಿದಾಗ ಬ್ಲೀಡ್ ಆಗೋದು, ಈ ಥರದ್ದು ಏನಾದರೂ ಇದ್ದರೆ ನಿಮ್ಮ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಈ ಥರದ್ದು ಎಲ್ಲ ಸಿಂಪ್ಟಮ್ಸು ಕ್ಯಾನ್ಸರ್ ಆಗಿರೋಲ್ಲ. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇಟ್ ಈಸ್ ನಾಟ್ ಕ್ಯಾನ್ಸರ್, ಬೇರೆ ಯಾವುದೇ ಒಂದು ಕಾರಣದಿಂದ ಆಗಿರುತ್ತೆ. ಬಟ್ ಇನ್ ಆನ್ ಅನ್ಫಾರ್ಚುನೇಟ್ ಇವೆಂಟ್ ಅದು ಏನಾದರೂ ಪ್ರೀ ಕ್ಯಾನ್ಸರಸ್ ಲೀಷನ್ ಇದ್ದರೆ
ಅದನ್ನು ಆ ಮೊಮೆಂಟಲ್ಲೇ ನೀವು ಡಯಾಗ್ನೋಸ್ ಮಾಡಿ ಯು ಕ್ಯಾನ್ ಸ್ಟಾಪ್ ಇಟ್ ಫ್ರಮ್ ಪ್ರೋಗ್ರೆಸಿಂಗ್. ಅದು ಕ್ಯಾನ್ಸರ್ ಆಗಲಾರ್ದಂಗೆ ಅದನ್ನು ನಾವು ಸ್ಟಾಪ್ ಮಾಡ್ಬೋದು. ಸೊ ಇದು ಓರಲ್ ಕ್ಯಾವಿಟಿ ಒಂದು ಸಿಂಪ್ಟಮ್. ಆ್ಯಂಡ್ ಲಂಗ್ಸಿಗೆ ಬಂದರೆ ಕ್ರಾನಿಕ್ ಸ್ಮೋಕರ್ಸ್, ತುಂಬ ಹಲವಾರು ವರ್ಷಗಳಿಂದ ಸ್ಮೋಕಿಂಗ್ ಹಿಸ್ಟ್ರಿ ಇದೆ, ಇಲ್ಲ ಕಾಫ್ ಇದೆ, ಅದು ನಾರ್ಮಲ್ ಸಿಂಪಲ್ ಮೆಡಿಸಿನ್ಸಿಂದ ಕಡಿಮೆ ಆಗ್ತಾಯಿಲ್ಲ. ಕೆಲವೊಬ್ಬರು ಪೇಷಂಟ್ಸ್ ಹೇಳ್ತಾರೆ ಕಾಫ್ ತುಂಬ ವರ್ಷಾನ್ಗಟ್ಲೆ ಕಾಫ್ ಇತ್ತು, ತಿಂಗಳಾನ್ಗಟ್ಲೆ ಕಾಫ್ ಇತ್ತು, ಬಟ್ ಸ್ಮೋಕ್ ಆಗಿರ್ಬೋದು ಇಲ್ಲ ಔಟ್ಡೋರ್ ಪೊಲ್ಯೂಷನು ಇದರಿಂದ ಕಾಫ್ ಬರ್ತಾ ಇದೆ ಅಂದ್ಕೊಂಡು ನಿಗ್ಲೆಕ್ಟ್ ಮಾಡ್ತಾರೆ. ಇಲ್ಲಾಂದರೆ ಇಟ್ ಕುಡ್ ಬಿ ವೆದರ್ ರಿಲೇಟೆಡ್ ಚೇಂಜಸ್ಸು, ಚಳಿ ಈ ಥರದ್ರಿಂದ ಕಾಫ್ ಬರ್ತಾ ಇದೆ ಅಂದ್ಕೊಂಡು ಅದನ್ನು ತೋರಿಸ್ಕೊಳ್ಳಲ್ಲ. ಸೊ ಆ ಥರ ಏನಾದರೂ ಇದ್ದರೆ ನೀವು ನಿಮ್ಮ ನಿಯರೆಸ್ಟ್ ಡಾಕ್ಟ್ರ್ ಯಾರಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ. ಅದನ್ನು ಸಿಂಪಲ್ ಟೆಸ್ಟ್ಸಲ್ಲಿನೇ ಕ್ಲಿಯರ್ ಆಗುತ್ತೆ ದಟ್ ಇಟ್ ಈಸ್ ನಥಿಂಗ್ ಮೇಜರ್ ಅನ್ನೋದು, ಅಟ್ಲೀಸ್ಟ್ ಆ ಒಂದು ಮಟ್ಟಕ್ಕೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ಈ ಸ್ತನದ ಒಂದು ಚಿಕ್ಕ ನಾಡ್ಯೂಲ್ಸ್ ಆಗಿರ್ಬೋದು, ಸ್ಮಾಲ್ ಗಡ್ಡೆಗಳ ಥರ ಆಗಿರ್ಬೋದು, ಎಷ್ಟೊಂದು ವಿಮನ್ನಲ್ಲಿ ಈ ಒಂದು ಗಡ್ಡೆಗಳು ಏನಿದೆ ಇಟ್ ಈಸ್ ಕಾಮನ್, ಫೈಬ್ರೋ ಅಡಿನೋಮಾಸ್ ಅಂತ ಬರುತ್ತೆ, ಇಲ್ಲ ಸಿಂಪಲ್ ಸಿಸ್ಟ್ಸ್ ಆಗಿರ್ಬೋದು. ಮೆಜಾರಿಟಿ ಆಫ್ ದ ಕೇಸಸ್ ದೇ ಆರ್ ನಾರ್ಮಲ್ ಬಿನೈನ್ ಪ್ರಾಬ್ಲಮ್ಸ್, ಅದೆಲ್ಲ ಪ್ರಾಬ್ಲಮ್ ಏನೂ ಆಗಲ್ಲ. ಬಟ್ ಅದರಲ್ಲಿ ಒಂದು ಫ್ಯೂ ವೆರಿ ಮಿನಿಮಲ್ ಪರ್ಸೆಂಟೇಜ್ ಆಫ್ ಪೇಷಂಟ್ಸಲ್ಲಿ ಅದು ಇಟ್ ಕುಡ್ ಬಿ ಕ್ಯಾನ್ಸರಸ್. ಅದನ್ನು ನೀವು ತೋರಿಸ್ಕೊಳ್ಳೋದು ಇಟ್ ಈಸ್ ಆಲ್ವೇಸ್ ಬೆಟರ್. ತೋರಿಸ್ಕೊಂಡ್ರೆ ಕ್ಲಿಯರ್ ಆಗೋಗುತ್ತೆ ದಟ್ ಇಟ್ ಈಸ್ ನಾರ್ಮಲ್ ಅಂತ. ಆ್ಯಂಡ್ ಅದಲ್ಲದೆ ಇನ್ನು ಕೋಲನ್ ಕ್ಯಾನ್ಸರ್ಸು, ಅದರಲ್ಲಿ ಅರ್ಲಿಯಸ್ಟ್ ಸಿಂಪ್ಟಮ್ಸ್ ಬಂದ್ಬಿಟ್ಟು ಬ್ಲೀಡಿಂಗ್ ಆಗಿರ್ಬೋದು, ಈ ಬೌಲ್ ಡಿಸ್ಟರ್ಬೆನ್ಸಸ್ ಅಂದರೆ ಕಾನ್ಸ್ಟಿಪೇಷನ್ ಆಗೋದು, ಇಲ್ಲ ತುಂಬ ದಿವಸದಿಂದ ಲೂಸ್ ಮೋಷನ್ಸು, ಇಲ್ಲ ಮೋಷನಲ್ಲಿ ಬ್ಲಡ್ ಹೋಗೋದು, ಈ ಥರದ್ದು ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದ್ದರೂ ತೋರಿಸ್ಕೊಳ್ಳಿ. ಆ್ಯಂಡ್ ಕೆಲವೊಬ್ಬರಲ್ಲಿ ಫುಲ್ನೆಸ್ ಆಗುತ್ತೆ, ಆ್ಯಸಿಡಿಟಿ ಅಂತ ತುಂಬ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇರುತ್ತೆ, ಆ್ಯಸಿಡಿಟಿ ಅಂತ ನಿಗ್ಲೆಕ್ಟ್ ಮಾಡ್ತಾರೆ. ಆ ಥರ ಏನಾದರೂ ಇದ್ರೂ ನೀವು ತೋರಿಸ್ಕೊಳ್ಳಿ. ಇದೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಸಿಸ್ಟಮ್ಸಿಂದಲಿ ಒಂದೊಂದು ಸಿಸ್ಟಮ್ಗೆ ಒಂದೊಂದು ಥರದ್ದು ಸಿಂಪ್ಟಮ್ ಇರುತ್ತೆ. ಇವಾಗ ಗರ್ಭಕೋಶದ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಬ್ಲೀಡಿಂಗ್ ಆಗ್ಬೋದು. ಸೊ ಈ ಥರದ್ದು, ಇಲ್ಲ ಒಂದು ಸ್ವಲ್ಪ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜು, ಬಿಳಿ ಬಟ್ಟೆ ಹೋಗೋದು, ಈ ಥರದ್ದು ಏನಾದರೂ ಒಂದು ಸಿಂಪ್ಟಮ್ ಇದ್ದರೆ ನೀವು ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಸೊ ಈ ಒಂದು ಸಿಂಪಲ್ ಕಾಸಸ್, ಸಿಂಪಲ್ ಸಿಂಪ್ಟಮ್ಸ್ ಏನಿದೆ ಕಾಮನೆಸ್ಟ್ ಇವು, ಇದನ್ನು ನೀವು ನಿಗ್ಲೆಕ್ಟ್ ಮಾಡಬೇಡಿ. ಮೆಜಾರಿಟಿ ನಾನು ಹೇಳ್ದಂಗೆ ಅದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಕ್ಯಾನ್ಸರ್, ಬಟ್ ಆದರೂ ಅದನ್ನು ಚೆಕ್ ಮಾಡಿಸ್ಕೋಬೇಕು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಎಸ್ಪೆಷಲಿ ರಿಮೋಟ್ ಏರಿಯಾಸು, ಹಳ್ಳಿಗಳಲ್ಲಿ ಇರೋರು ಏನು ಮಾಡ್ತಾರೆ, ಅವರು ಆ್ಯಕ್ಸೆಸ್ ಇರಲ್ಲ ಅಷ್ಟೊಂದು ಮೆಡಿಕಲ್ ಸರ್ವೀಸಸ್ಗೆ. ಆ ಥರ ಏನಾದರೂ ಇದ್ರೂ ನಿಮಗೆ ನಿಯರೆಸ್ಟು ಮೋಸ್ಟ್ ಬೇಸಿಕ್ ಪ್ರೈಮರಿ ಸೆಂಟರ್ ಎಲ್ಲಿದೆ ಅಲ್ಲಿಗೆ ಹೋದ್ರೂ ಸಾಕು. ಅಲ್ಲಿಂದ ಏನಾದರೂ ನಿಮಗೆ ಈ ಥರದ್ದು ಇವಾಗ ನಾನು ಹೇಳಿರೋ ಪ್ರಕಾರ ಯಾವುದಾದ್ರೂ ಸಿಂಪ್ಟಮ್ ಇತ್ತು, ನಿಮಗೆ ಇದು ಸರಿ ಅನ್ನಿಸ್ತಾ ಇಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ನೀವು ಸ್ವಲ್ಪ ದೊಡ್ಡ ಹಾಸ್ಪಿಟಲ್ಸು ಇಲ್ಲ ಪ್ರೈಮರಿ ಸೆಂಟರ್ಸಿಂದ, ಈ ರೆಫರಲ್ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿಗೆ ನೀವು ಹೋಗಿ ತೋರಿಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಸ್ನ ನೀವು ಟೈಮ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ತುಂಬಾ ಡಿಲೇ ಅಲ್ಲದೆ ಕರೆಕ್ಟ್ ಟೈಮ್ಗೆ ಹೋಗ್ಬೋದು. ನಮಗೆ ಬರೋ ಪೇಷಂಟ್ಸಲ್ಲಿನೂ ಕೆಲವೊಬ್ಬರು ತುಂಬ ದೂರದಿಂದ ಹಳ್ಳಿಗಳಿಂದ ಬಂದಿರ್ತಾರೆ. ಸೊ ಅವ್ರಿಗೆ ಈ ಒಂದು ಗಡ್ಡೆ ಇತ್ತು, ತುಂಬ ತಿಂಗಳಿಂದ ಇತ್ತು ಬಟ್ ಅದರಲ್ಲಿ ಏನೂ ನೋವು ಇರಲಿಲ್ಲ, ಈ ಥರ ಏನೂ ಇರಲಿಲ್ಲ ಅಂತ ಅವರು ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಆ ಥರ ಮಾಡಬೇಡಿ. ನಿಮ್ಗೆ ಏನೇ ಒಂದು ಸಿಂಪ್ಟಮ್ ಇದ್ದರೂ ಆದಷ್ಟು ಬೇಗ ತೋರಿಸ್ಕೊಂಡ್ಬಿಟ್ಟು ಅಲ್ಲಿಂದ ರೆಫರಲ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ಫೆಸಿಲಿಟೀಸ್ ಇದೆ ಅಲ್ಲಿಗೆ ಹೋಗಿ ತಾವು ಅದನ್ನು ತೋರಿಸ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಯು ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಇಟ್. ಸೊ ಈ ಒಂದು ಸ್ವಲ್ಪ ಮಾಹಿತಿ ಏನು ಹೇಳಿದ್ದೀನೋ ಈ ಒಂದು ವಿಡಿಯೋ ಅಲ್ಲಿ ಅಬೌಟ್ ಪ್ರಿವೆನ್ಷನ್ನು, ರಿಸ್ಕ್ ಫ್ಯಾಕ್ಟರ್ಸು ಮತ್ತು ಒಂದು ಓವರ್ವ್ಯೂ ಏನಿದೆ, ಸೊ ಈ ಒಂದು ಮಾಹಿತಿ ವೀಕ್ಷಕರಿಗೆ ತಲುಪಿದ್ದೀನಿ ಅನ್ಕೋತೀನಿ. ಧನ್ಯವಾದಗಳು.